ಫ್ರೆಂಡ್ಸ್, ಇವಾಗ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಅಂಕಗಳು ಖಚಿತವಾಗಿ ಪಡೆಯಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಇದಕ್ಕಿಂತ ಮುಂಚೆನೆಯಲ್ಲಿ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಹೇಳಬೇಕಾದ್ರೆ 5 ಅಂಕದ MCQ ಕ್ವಶನ್ಗಳು, 5 ಅಂಕದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಾಗೂ 5 ಅಂಕದ ಮ್ಯಾಚ್ ದ ಫಾಲೋವಿಂಗ್, ಅದೇ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ, ಅದೇ ರೀತಿ ಬಹು ಆಯ್ಕೆಯ ಪ್ರಶ್ನೆಗಳಂತಿವೆಯಲ್ಲ, ಅವು 3 ವಿಡಿಯೋಗಳು ಆಲ್ರೆಡಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿದ್ದೀನಿ. ಅವು 3 ಓದ್ಕೊಂಡ್ರೆ 15 ಅಂಕಗಳು, ಪ್ಲಸ್ ಇದು ಒಂದು ವಿಡಿಯೋ ನೋಡಿದರೆ ನಿಮಗೆ ಇಲ್ಲಿ 25 ಅಂಕಗಳು. ಅಂದರೆ ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥದ್ದು ಜಸ್ಟ್ ಇವು 3 ವಿಡಿಯೋಗಳು ನೋಡಿದ್ರೆ ಕವರ್ ಆಗ್ತಕ್ಕಂಥದ್ದು. ಹಾಗಾದರೆ ಆ 10 ಅಂಕಗಳು ಯಾವುವು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಇಲ್ಲಿ ಯಾವುದಾದ್ರೂ 2 ಯೋಜನಾ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಅದರಲ್ಲಿರ್ತಕ್ಕಂತಹ ಪ್ರಥಮ ಪ್ರಶ್ನೆ ಏನಂತಂದರೆ, ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾರೆ. ಬಾಳೆಹಣ್ಣಿನ ಬೆಲೆ 5 ರೂಪಾಯಿ, ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ ಆಗಿದ್ದು ಅನುಭೋಗಿ ಆದಾಯ 40 ರೂಪಾಯಿ ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಇದೆ. ಅಂದರೆ 5 ರೂಪಾಯಿಗೊಂದು ಬಾಳೆಹಣ್ಣು, 10 ರೂಪಾಯಿಗೊಂದು ಮಾವಿನ ಹಣ್ಣು, ಒಟ್ಟು ನಮ್ಮ ಹತ್ರ ಇರತಕ್ಕಂಥ ಹಣ ಎಷ್ಟು? 40 ರೂಪಾಯಿ. ಅದರಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು ಅಂತ ಇದೆ. ಹಾಗಾದರೆ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? 5 ರೂಪಾಯಿ. ನಿಮ್ಮ ಹತ್ರ ಹಣ ಎಷ್ಟಿದೆ? 40 ರೂಪಾಯಿ. ಅಂದರೆ 40 ರೂಪಾಯಿಯಲ್ಲಿ ಎಷ್ಟು ಬಾಳೆಹಣ್ಣು ಖರೀದಿ ಮಾಡ್ಬೋದು 5 ರೂಪಾಯಿ ಒಂದಂದರೆ? ಇಲ್ಲಿ ಸರಿಯಾದ ಉತ್ತರ 8 ಅಂತ ಆಗುತ್ತೆ. 8 ಬರೆದ್ರೆ 1 ಅಂಕ ಸಿಗುತ್ತೆ. ಹಾಗಾದರೆ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಮಾವಿನ ಹಣ್ಣುಗಳನ್ನು ಅನುಭೋಗಿಸಬಹುದು? ಮಾವಿನ ಹಣ್ಣಿನ ಬೆಲೆ ಎಷ್ಟಿತ್ತಿಲ್ಲಿ? 10 ರೂಪಾಯಿಗೊಂದು ಮಾವಿನ ಹಣ್ಣು. ಹಣ ಎಷ್ಟಿದೆ? 40 ರೂಪಾಯಿ. ಅಂದರೆ 40 ರೂಪಾಯಲ್ಲಿ ಎಷ್ಟು ಮಾವಿನ ಹಣ್ಣು ಖರೀದಿ ಮಾಡ್ಬೋದು? ಇಲ್ಲಿ 4 ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ನಲ್ಲೇ ಆನ್ಸರ್ ಇರ್ತಕ್ಕಂಥದ್ದು. ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಇದೆ. ಇದರಲ್ಲಿ ಕೆಳಮುಖವಾಗಿರುತ್ತದೆ ಅಂತ ಬರೀಬೇಕು. ಪ್ರಶ್ನೆಯಲ್ಲಿ ಉತ್ತರ ಇರ್ತಕ್ಕಂಥದ್ದು. ನೆಕ್ಸ್ಟ್ ಡಿ ಇದೆ ನೋಡಿ, ಇದು ಸಹ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿರುತ್ತವೆಯೇ ಅಥವಾ ಇಲ್ಲವೇ ಅಂತ ಇದೆ. ಪ್ರಶ್ನೆಯಲ್ಲಿಯೇ ಉತ್ತರ ಇರ್ತಕ್ಕಂಥದ್ದು. ಹೌದು, ಸಮಾನವಾಗಿರುತ್ತವೆ ಅಂತ ಇಷ್ಟು ಬರೆದರೆ ಸಾಕು, ಅಂಕವನ್ನು ಪಡಿಬಹುದು. ಇದರಲ್ಲಿ ಕೊನೆಯ ಪ್ರಶ್ನೆ ಏನಂದರೆ, ಒಂದು ಬಾಳೆಹಣ್ಣನ್ನು ಪಡೆಯಲು ಇನ್ನೊಂದು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ ಅಂತ ಇದೆ. ಪ್ರಶ್ನೆಯಲ್ಲೇ ಉತ್ತರ ಇದೆ. ಹೌದು, ಸರಿ ಅಂತ ಬರೀಬೇಕು. ಸೊ ಸುಲಭವಾಗಿ 5 ಅಂಕ ಪಡಿಬಹುದು ಇದರಲ್ಲಿ. ಇನ್ನೊಮ್ಮೆ ನೋಡ್ತಾ ಹೋಗಿ. ಫಸ್ಟ್ ಒನ್ ಆನ್ಸರ್ 8, ಸೆಕೆಂಡ್ 4, ಕೆಳಮುಖವಾಗಿರುತ್ತದೆ, ಸಮಾನವಾಗಿರುತ್ತದೆ, ಹೌದು, ಸರಿ, 5 ಅಂಕ ಖಚಿತವಾಗಿ ಪಡಿತೀವಿ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ, ಈ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ಒನ್ ಫ್ಯಾಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ TP, MP, AP 3 ಕಾಲಮ್ಗಳಿವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅದನ್ನು ಸಹ ನೋಡ್ಬೋದು. ಸೊ ಇದರಲ್ಲಿ ಫಸ್ಟ್ ಒನ್ ಕಾಲಮ್ಸ್ ಕೊಟ್ಟಿರ್ತಾರೆ. TP ಅಂದರೆ ಒಟ್ಟು ಉತ್ಪಾದನೆ ಅಂತ ಇದೆ. ಸೊ ಇದರಲ್ಲಿ ಒಟ್ಟು ಉತ್ಪಾದನೆಯಲ್ಲಿ 0, 10, 24, 40, 50, 56, 57 ಈ ರೀತಿ ಇದೆ. ಸೊ ಇದರಲ್ಲಿ ಗ್ಯಾಪ್ ಕೊಡ್ತಕ್ಕಂಥದ್ದು MP ಕಾಲಮ್ನಲ್ಲಿ ಇಲ್ಲಿ ರೆಡ್ ಅಕ್ಷರನಲ್ಲಿ ಕೊಟ್ಟಿದ್ದೀನಲ್ಲ, ಇವು ಕಾಮನ್ ಆಗಿ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಇವುಗಳನ್ನು ಫಿಲ್ ಮಾಡಿದ್ರೆ ಆಯಿತು. ಎಷ್ಟಿದೆ ಇಲ್ಲಿ? 10 ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ 14. ಇದು ಯಾವ ರೀತಿ ಬಂತು ಅಂತ ನಿಮಗೆ ಅನಿಸ್ಬೋದು. MP ಅಂದರೆ ಇಲ್ಲಿ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ಏನಂತೀವಿ? MP ಅಂತ ಕರಿತೀವಿ. ಸೊ ಹೆಚ್ಚುವರಿ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 0 ಇದೆ, ಇಲ್ಲಿ 10 ಇದೆ. 0 ಮತ್ತು 10ರಲ್ಲಿ 0 ತೆಗೆದಾಗ ಅಂದರೆ ಏನಾಗುತ್ತೆ? ಇಲ್ಲಿ ವ್ಯತ್ಯಾಸ ಇಲ್ಲಿ 10. ಸೊ 10 ಬರುತ್ತೆ. ನೆಕ್ಸ್ಟ್ ಒನ್ 24ರಲ್ಲಿ 10 ಮೈನಸ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 14 ಬರುತ್ತೆ. ಅಂದರೆ MP ಸೂತ್ರ ನಿಮ್ಗೆ ಗೊತ್ತಿರ್ಬೋದು. TP ಏನಾಗುತ್ತೆ ಇಲ್ಲಿ? MP TPN ಮೈನಸ್ TPN ಮೈನಸ್ 1 ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ 16 ಯಾವ ರೀತಿ ಬಂತಂದರೆ 40ರಲ್ಲಿ 24 ತೆಗೆದಾಗ 16 ಬರುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ 50 ಯಾವ ರೀತಿ ಬಂತಂತ ಈ ರೀತಿ ನೋಡ್ಬೋದು ನಾವಿಲ್ಲಿ. 40 ಇಲ್ಲಿ 10 ಕೊಟ್ಟಿರ್ತಾರೆ ಆಲ್ರೆಡಿ, ಎಷ್ಟಾಗುತ್ತೆ? ಇಲ್ಲಿ 50 ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇದು ಆ್ಯಕ್ಚುಲಿ ಇದು 6 ಆಗಬೇಕಾಗಿತ್ತು. ನೆಕ್ಸ್ಟ್ ಒನ್ 50 ಇಲ್ಲಿ 56 ಆಗುತ್ತೆ. ಸೊ ಈ ರೀತಿ ನೆಕ್ಸ್ಟ್ ಇದರಲ್ಲಿ ನೋಡಬೇಕಾದ್ರೆ ಲಾಸ್ಟ್ AP ಕಾಲಮ್ ಇದೆ ನೋಡಿ, 1 ಡಿವೈಡೆಡ್ ಬೈ 10 ಬರುತ್ತೆ. 24 ಡಿವೈಡೆಡ್ ಬೈ 2 12 ಬರುತ್ತೆ. 40 ಡಿವೈಡೆಡ್ ಬೈ 3 13.3 ಬರುತ್ತೆ. 50 ಡಿವೈಡೆಡ್ ಬೈ 4 12.5 ಬರುತ್ತೆ. 56 ಡಿವೈಡೆಡ್ ಬೈ 5 ಮಾಡಿದಾಗ 11.2 ಬರುತ್ತೆ. ಸೊ ಕಾಮನ್ ಆಗಿ ಇವೆ 5 ನಂಬರ್ಗಳನ್ನು ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಇಷ್ಟು ನೋಡಿಕೊಂಡು ಉತ್ತರ ಬಿಡಿಸ್ಬೋದು. ಸೊ ನೆಕ್ಸ್ಟ್ ಒನ್ ಮೂರನೇ ಪ್ರಶ್ನೆ ನೋಡಬೇಕಾದ್ರೆ, ಯಾವುದಾದರೂ 5 ದೇಶಗಳನ್ನು ಮತ್ತು ಅವುಗಳ ಕರೆನ್ಸಿಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ 5 ದೇಶ 5 ಕರೆನ್ಸಿ ಯಾವ ಅಂದರೆ ಇವೇ ದೇಶ ಇವೇ ಕರೆನ್ಸಿ ಕೊಟ್ಟಿರ್ತಾರೆ. ಬರಿಬೇಕಾಗಿದ್ದು 5 ದೇಶಗಳ 5 ಕರೆನ್ಸಿ. ಅವು ಯಾವುವು ನೋಡ್ತಾ ಹೋಗೋಣ ಇಲ್ಲಿ.
ಯು ಎಸ್ ಎ ಡಾಲರ್ ಆಗುತ್ತೆ. ಯು ಕೆ ಅಂದರೆ ಇಂಗ್ಲೆಂಡ್ ಅಥವಾ ಬ್ರಿಟನ್ ಅಂತ ಕರಿತೀವಲ್ಲ, ಅಲ್ಲಿ ಪೌಂಡ್ ಸ್ಟರ್ಲಿಂಗ್ ಅಂತ ಕರೀತಾರೆ. ಯು ಎಸ್ ಎನಲ್ಲಿ ನಂತರ ಅಮೆರಿಕದಲ್ಲಿ ಡಾಲರ್, ಬ್ರಿಟನ್ನಲ್ಲಿ ಪೌಂಡ್ ಸ್ಟರ್ಲಿಂಗ್, ಜರ್ಮನಿಯಲ್ಲಿ ಯೂರೋ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಜಪಾನ್ನಲ್ಲಿ ಎನ್ ಅಂತ ಕರೀತಾರೆ. ಜಪಾನಲ್ಲಿ ನಂತರಲ್ಲಿ ಎನ್ ಅಂತ ಕರೀತಾರೆ. ಚೀನಾದಲ್ಲಿ ಯುವಾನ್, ಚೀನಾದ ಕರೆನ್ಸಿ ಯಾವುದಿಲ್ಲಿ ಯುವಾನ್. ಅರ್ಜೆಂಟೈನಾದ ಕರೆನ್ಸಿ ಅರ್ಜೆಂಟೈನಾ ಪೇಸೋ ಅಂತ ಕರಿತೀವಿ. ಅರ್ಜೆಂಟೈನಾ ಕರೆನ್ಸಿ ಯಾವುದು ಅರ್ಜೆಂಟೈನಾ ಪೇಸೋ. ನೆಕ್ಸ್ಟ್ ಒನ್ ಯು ಎ ಇ ಅಂತ ಇದೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಇಲ್ಲಿ ದಿರ್ಹಮ್ ಅಂತ ಕರೀತಾರೆ. ಹಣಕ್ಕೆ ಏನಂತ ಕರೀತಾರೆ ದಿರ್ಹಮ್ ಅಂತ. ನೆಕ್ಸ್ಟ್ ಒನ್ ಬಾಂಗ್ಲಾದೇಶದ ಕರೆನ್ಸಿಗೆ ಟಾಕಾ ಅಂತ ಕರೀತಾರೆ. ಬಾಂಗ್ಲಾದೇಶದಲ್ಲಿ ಏನು ಕರೀತಾರೆ ಅಲ್ಲಿ ಟಾಕಾ. ರಷ್ಯಾದಲ್ಲಿ ರೂಬೆಲ್ ಅಂತ ಕರೀತಾರೆ. ರಷ್ಯಾದಲ್ಲಿ ಏನಂತಾರೆ ರೂಬೆಲ್. ಭಾರತದಲ್ಲಿ ರೂಪಾಯಿ ಅಂತ ಕರೀತಾರೆ. ಇದರಲ್ಲಿ ನೀವು ನೆನ್ಪಿಡಬೇಕಾಗಿದ್ದು 5 ಅಂತ ನೀವು ಅಂದ್ಕೊಳ್ತೀರ. ಕೆಲವೊಂದು ಸಲ ಎಕ್ಸಾಮ್ ಬಿಡಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗಿ ಒಂದೆರಡು ತಪ್ಪು ಮಾಡ್ಬೋದು. ಅದಕ್ಕೋಸ್ಕರ 5 ಅಂತ ಬಿಡಿಸ್ಬೇಡಿ. ನಿಮಗೆ ಎಷ್ಟು ಗೊತ್ತಿವೆ ಅಷ್ಟು ಬಿಡಿಸಿ. 6 ಗೊತ್ತಿದ್ರೆ 6, 7 ಗೊತ್ತಿದ್ರೆ 7, 8 ಗೊತ್ತಿದ್ರೆ 8 ಬಿಡಿಸಿ. ಕೆಲವೊಂದು ಯಾವುದೋ ಕನ್ಫ್ಯೂಸ್ನಲ್ಲಿ ಬೈ ಮಿಸ್ಟೇಕಾಗಿ ತಪ್ಪಾಗಿದ್ದರೆ ಸರಿಯಾಗಿರ್ತಕ್ಕಂಥದಕ್ಕೆ ಅಂಕ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರತಕ್ಕಂಥ ಎಲ್ಲ ಕರೆನ್ಸಿಗಳನ್ನು ಬಿಡಿಸಿ. ಇಷ್ಟನ್ನು ಚೆನ್ನಾಗಿ ಓದ್ಕೊಂಡ್ರೆ ಇಲ್ಲಿ 10 ಅಂಕಗಳು ಸುಲಭವಾಗಿ ಪಡಿಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.